MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಎಚ್.ಎಂ. ರೇವಣ್ಣ ಪುತ್ರನ ಒಡೆತನದ ಕಾರು ಅಪಘಾತಕ್ಕೊಳಗಾಗಿದೆ. ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಗುಡೇಮಾರನಹಳ್ಳಿ ಗ್ರಾಮದ ಬಳಿ ಕಾರು ಅಪಘಾತ ಆಗಿರೋದು. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಗ್ರಾಮ ಇದು. ಈ ಘಟನೆಯಲ್ಲಿ 27 ವರ್ಷದ ಯುವಕ ರಾಜೇಶ್ ಮೃತಪಟ್ಟಿದ್ದಾನೆ. ಬೈಕ್ ಸವಾರ ರಾಜೇಶ್ ಮೃತಪಟ್ಟಿರೋದು 27 ವರ್ಷ. ರೇವಣ್ಣ ಪುತ್ರ ಶಶಾಂಕ್ ಕಾರ್ ಚಾಲನೆ ಮಾಡ್ತಿದ್ದಂತ ಮಾಹಿತಿ ಇದೆ. ಈಗ ಪ್ರಾಥಮಿಕ ಮಾಹಿತಿ, ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪುತ್ರ ಶಶಾಂಕ್. ಇದು ಎಚ್.ಎಂ. ರೇವಣ್ಣ ಪುತ್ರನ ಒಡೆತನದ ಕಾರು ಅಪಘಾತಕ್ಕೊಳಗಾಗಿರೋದು. ಇನ್ನು ಫೋಟೋದಲ್ಲಿ ನೀವು ನೋಡ್ತಿರುವಂತಹ ವ್ಯಕ್ತಿನೇ ಎಚ್.ಎಂ. ರೇವಣ್ಣ ಪುತ್ರ ಶಶಾಂಕ್. ಕಾರು ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ರಾಜೇಶ್ ಅನ್ನುವ 27 ವರ್ಷದ ಯುವಕ. ಸ್ವತಃ ಎಚ್.ಎಂ. ರೇವಣ್ಣ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇವಣ್ಣ ಅವರೇ, ನಾವು ಗಮನಿಸ್ತಾ ಇದ್ದೀವಿ ನಿಮ್ಮ ಪುತ್ರನ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ. ಏನು ಮಾಹಿತಿ ಸಿಕ್ಕಿದೆ ನಿಮಗೆ? ಮಾತನಾಡಿದ್ರ? ನಿನ್ನೆ ಮಾರ್ಕೆಟ್ ತೋಟದಲ್ಲಿ ಒಂದು ಪೂಜೆ ಇಟ್ಟಿದ್ರಿ. ದುರ್ಗಾ ಎಲ್ಲ ಪೂಜೆ ಎಲ್ಲ ಮುಗಿದು ಊಟ ಮಾಡಿ 100 ಜನ ಸೇರಿದ್ರು. ಎಲ್ಲ ಮುಗಿಸಿ ಅವನು ಹೆಂಡತಿ ಮಕ್ಕಳು ಸ್ವಲ್ಪ ಕಾರಲ್ಲಿ ಹೊರಟು ಬರೋವಾಗ ಆಪೋಸಿಟ್ ಅಲ್ಲಿ 2 ಗಾಡಿ ಚೇಂಜ್ ಮಾಡ್ಕೊಂಡು ಕಟ್ಟಿದೆ. ಅಲ್ಲಿ ಚೇಂಜ್ ಅವರು ಆಪೋಸಿಟ್ ಬರೋ ಗಾಡಿ 2 ಗಾಡಿ ಬಂದು ಸಚ್ಚಾಗಿ ಅವನೇ ಬಿದ್ದಿರೋದ್ರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಿ. ಬಟ್ ಅವನು ಭಯ ಪಟ್ಟು ಸ್ವಲ್ಪ ಮುಂದಕ್ಕೆ ಬಂದಿರೋದು ನಿಜ ಇಲ್ಲ ಅಂತ. ಹುಡುಗ ಸತ್ತಿರೋದ್ರ ಬಗ್ಗೆ ನನಗೂ ಅನುಕಂಪ ಇದೆ. ರೇವಣ್ಣ ಮಗ ದುರಾಚಾರ ಅಥವಾ ಏನು ಲೆಕ್ಕಿಲ್ಲ. ಈ ಟಿವಿ ಅವ್ರಿಗೆ ಯಾಕೆ ಇದು ಮಾಡ್ತಾರೋ ನನಗೂ ಗೊತ್ತಾಗ್ತಿಲ್ಲ. ಆಕ್ಸಿಡೆಂಟ್ ಜನ ಆಕ್ಸಿಡೆಂಟ್ ಕಾರ್ ಏನಿದೆಯೋ ಅದು ತಗೊಳ್ಳಿ ಕೆಳ ಆಗ್ತಿಲ್ಲ. ಬಟ್ ಕೇರ್ಗೋಸ್ಕರ ಈ ರೀತಿ ಎಲ್ಲ ಮಾಡೋದಷ್ಟು ಸರಿ ಇತ್ತು ಅಂತ ಅನ್ಸುತ್ತೆ. ಅಲ್ಲ, ಇದು ಕಾರ್ ಓಡಿಸ್ತಾ ಇದ್ದಿದ್ದು ನಿಮ್ಮ ಮಗನೇ ಓಡಿಸ್ತಾ ಇದ್ರ? ಇಲ್ಲ, ಡ್ರೈವರ್ ನಮ್ಮನೆ 4 ಜನ ಡ್ರೈವರ್. ಓಕೆ, ಮುಗಿಸ್ಕೊಂಡು ಬರ್ತಾರೆ. ನಾನೇ ಫೋನ್ ಮಾಡಿ ಆಮೇಲೆ ಹಿಂದೆ ನಾನು ಮುಗಿಸ್ಕೊಂಡು. ನಿಮ್ಮ ಧ್ವನಿ ಸ್ವಲ್ಪ ಸ್ಪಷ್ಟವಾಗಿಲ್ಲ ರೇವಣ್ಣ ಅವರೇ. ಮನೇಲಿ ಇದ್ದೀರಾ? ಏನ್ ಮಾಡಿದೆ ಏನೇನು ಹೇಳಿ. ಅಲ್ಲ, ಮನೇಲಿ ಒಳಗಿದ್ದೀರಾ? ಮನೆ ಒಳಗಿದ್ರಾ ಅಥವಾ ಏನೋ ನೆಟ್ವರ್ಕ್ ಏನಾದ್ರು ಹಳ್ಳಿ ಕಡೆ ಇದ್ದೀರಾ ಅಂತ? ಮನೇಲಿ. ಹೌದಾ, ಓಕೆ ಓಕೆ. ಸೊ ಏನೋ ಕುಟುಂಬದವ್ರನ್ನೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರಾ, ಮಾತನಾಡಿದ್ರ ಅವ್ರ ಜೊತೆ? ಇನ್ನು ಬೆಳಗ್ಗೆ ಈಗ ಅವರೆಲ್ಲ ಗೊತ್ತಿರೋದ್ರೆ ನಮ್ಮ ಕ್ಷೇತ್ರ ಮಾತಾಡ್ತೀನಿ. ರೇವಣ್ಣ ಅವ್ರು, 1 ನಿಮಿಷ ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ. ಇದು ಎಚ್.ಎಂ. ರೇವಣ್ಣ ಅವ್ರು ಮಾತನಾಡ್ತಾ ಇದ್ರು. ಧ್ವನಿ ಸ್ವಲ್ಪ ಸ್ಪಷ್ಟವಾಗಿಲ್ಲ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಅವ್ರು ಹೇಳ್ತಿರುವಂಥ ಪ್ರಕಾರ ಅವ್ರ ಮನೇಲಿ ಚಾಲಕರೇನೋ ಒಂದು 3-4 ಮಂದಿ ಇದ್ದಾರೆ. ಸೊ ಯಾವುದೋ ಒಂದು ಫಂಕ್ಷನ್ ಮುಗಿಸಿ ಬರಬೇಕಾದ್ರೆ ಅಂತ ಅವ್ರು ಮಾತಾಡ್ತಿರುವಂಥ ಒಂದಷ್ಟು ಅಸ್ಪಷ್ಟತೆ ಇತ್ತು. ಬಟ್ ಸ್ಟಿಲ್ ಅದನ್ನು ಒಂದಷ್ಟು ಯೋಚಿಸಿ ಮಾತಾಡ್ದೆ. ರೇವಣ್ಣ ಅವ್ರು, ಈಗ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಕೇಳಿಸ್ತಾ ಇದೆ. ಓಕೆ. ಆಗಲೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಕ್ಲಾರಿಟಿ ಇರಲಿಲ್ಲ. ಏನಾಗಿದೆ ಆ್ಯಕ್ಚುಲಿ, ಎಲ್ಲಿಂದ ಎಲ್ಲಿಗೆ ಬರಬೇಕಾದ್ರೆ ಆಯಿತು ಅಂತ? ಪಾಂಡಿನಲ್ಲಿ 2 ದಿವಸ ಪೂಜೆ ಇತ್ತು. ಓಕೆ. ಬೆಳಗ್ಗೆ ಮುಗಿಸ್ಕೋಬೇಕು ಪೂಜೆ. ಸಂಜೆ ದುರ್ಗಾ ಪೂಜೆ ಇತ್ತು. ಎಲ್ಲರೂ ಬಂದಿದ್ರು, ಎಲ್ಲ ಆಯ್ತು. ಪೂಜೆ ಮುಗೀತು. ಊಟನೂ ಮಾಡಿದ್ವಿ. ಊಟ ಮಾಡಿ ಮೊದಲನೇ ಗಾಡಿಗೆ ಆತ ಹೊರಟ. ಆತ ವ್ಯಕ್ತಿ ಮಗು ಅವ್ರ 3 ಜನ ಬರ್ತಾ ಇದ್ರು. ಅಲ್ಲಿ ಪುದೂರ್ ಹತ್ರ ಗುಡಿಯಾಬಾನಲ್ಲಿ ಆಪೋಸಿಟ್ ಗಾಡಿ ಬಂದಿದೆ, ತೆಗೆದಿ ಅವ್ರಿಬ್ರು 2 ಗಾಡಿ ಚೇಂಜ್ ಮಾಡ್ಕೊಂಡ್ ಬಂದಿದ್ದಾರೆ. ಬೈಕ್ ಅವ್ರು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರ? ಅವ್ರ ಆಪೋಸಿಟ್ ಅಲ್ಲಿ ಬಂದಿದ್ರು 2 ಗಾಡಿ. ಓಕೆ. ನೆಕ್ಸ್ಟ್ ತೆಗೆದಿದೆ ಈ ಗಾಡಿಗೆ. ಈ ಗಾಡಿలో ಎಷ್ಟು ಆಚೆಗೆ ಹೋಗ್ಬೇಕು ಅಷ್ಟು ರೋಡಿಂದ ಹೋಗಿದ್ದಾರೆ ಎಡಗಡೆ. ಓಕೆ. ಇವ್ರ ಗಾಡಿ ಚೇಂಜ್ ಅಲ್ಲಿ ಬಿಟ್ಟು ಏಕಾಗ್ತದೆ. ಬಟ್ ಅಲ್ಲೇ ಸಾವಾಗಿದೆ. ಪಕ್ಕ ಇದೆ ರದ್ದು. ಆದ್ರೆ ಅದಕ್ಕೆ ರೇವಣ್ಣ ಮಗ ದೌಲತ್ ಇವೆಲ್ಲ ಇಲ್ಲ ಇಲ್ಲ ಇಲ್ಲ, ನಾವ್ ಯಾವ್ದು ಆ ಥರದ್ದೇನು ಪದ ಬಳಸಿಲ್ಲ. ಅದಕ್ಕೇನೆ ನಿಮಗ್ ನಾವು ಕರೆ ಮಾಡಿದ್ದು. ನಿಮ್ಮಿಂದನೇ ಒಂದು ಕ್ಲಾರಿಟಿ ಇದ್ರೆ ಸುಮ್ನೆ ಬೇರೆ ಸಂದೇಶ ಹೋಗೋದು ಬೇಡ ಜನರಿಗೆ ಅಂತ. ಅಲ್ಲ, ಆಮೇಲೆ ಪಾರ್ಟಿ ಮಾಡ್ಕೊ ಬರ್ತಾ ಇತ್ತು. ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಅದ್ಯಾರು ಯಾವ ಚಾನಲ್ ಅವ್ರು ಹಾಕಿದಾರೋ ಗೊತ್ತಿಲ್ಲ. ಬಟ್ ನಾವಂತೂ ಸ್ಪಷ್ಟವಾಗಿ ಏನಾಗಿದೆ ಅದನ್ನ ಹೇಳ್ತಾ ಇದೀವಿ. ಜೊತೆ ನಿಮ್ಮ ಮಾತನ್ನು ಕೂಡ ರಾಜ್ಯದ ಜನತೆಗೆ, ನಿಮ್ಮ ಕ್ಷೇತ್ರದವ್ರಿಗೂ ಕೂಡ ತಿಳಿಸ್ತಾ ಇದೀವಿ ಏನಾಗಿದೆ ಅಂತ. ಅದ ಗಾಡಿಗೂ ಸರಳ ಆಗಿದೆ. ಇಷ್ಟೆಲ್ಲ ಇತ್ತು ಸುಮ್ಮನೆ. ಓಕೆ. ಅಂದ್ರೆ ಅವರೇ ಬಂದು ಡಿಕ್ಕಿ ಹೊಡೆದಿರೋದಾ ನಿಮ್ಮ ಮಗ ಇದ್ದಿದ್ದ ಕಾರ್ಗೆ? ಹೌದು, ಅವರೇ ಡಿಕ್ಕಿ ಹೊಡೆದಿರೋದು.
ಕುಟುಂಬದವ್ರು ಏನಾದರೂ ಸಾವನ್ನಪ್ಪಿರುವಂಥ ರಾಜೇಶ್ ಫ್ಯಾಮಿಲಿ ಅವರ ಜೊತೆ ಮಾತನಾಡಿದ್ರ ನೀವು? ಮಾತಾಡ್ತೀವಿ ಎಲ್ಲರ ಗೊತ್ತಿರೋಕೆ. ಹಾಂ, ಹೋಗಿರ್ತಾರೆ. ಎಷ್ಟೊತ್ತಿಗೆ ಆಗಿದ್ದು ರೇವಣ್ಣ ಅವರೇ ಅದು? 10:30. ಓ, ಈಗಷ್ಟೇ ಆಗಿರೋದು. ನಾನೇ ಕಾಂಪ್ರಮೈಸ್ ಪಾಡಿ ನಾನಿದ್ದೇನೆ, ನಾನು ಬೇಕಾದ್ರು ಹೋಗ್ಬೇಕಾಯ್ತದ. ಹಾಂ, ನಾನೇ ಮಾತಾಡಿದ್ದೆ ಕಳಿಸ್ಕೊಟ್ಟು ಮಾತಾಡ್ಸ್ತೀನಿ. ಹಾಂ 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 ಅದು ಹೇಳಿದ್ದೆ. ಓಕೆ. ತೊಂದರೆ ಸತ್ತಿರೋಕ್ಕೆ ರೂಪಾಯಿ. ಹಾಂ, But ಹೇಗಾಯ್ತು ಅಂತ ಇನ್ವೆಸ್ಟಿಗೇಷನ್ ಟೇಕ್ ಇಟ್ ಟುವರ್ಡ್ಸ್ ಓಕೆ, ಧನ್ಯವಾದ ರೇವಣ್ಣ ಅವರೇ ಟಿವಿ9 ಜೊತೆ ಮಾತನಾಡೋದಕ್ಕೆ. ಇದು ಮಾಜಿ ಸಚಿವ HM ರೇವಣ್ಣ ಅವರ ಮಾತು. ನನ್ನ ಮಗನ ಕಾರು ಅಪಘಾತ ಆಗಿರೋದು ನಿಜ. ಕಾರು ಓಡಿಸ್ತಾ ಇದ್ದಿದ್ದು ನನ್ನ ಮಗ ಅಲ್ಲ, ಡ್ರೈವರ್ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಒಂದು 3-4 ಜನ ಡ್ರೈವರ್ ಇದ್ದಾರೆ, ಅದರಲ್ಲಿ ಒಬ್ರು ಓಡಿಸಿರೋದು. ಇದು ಟಿವಿ9ಗೆ ಮಾಜಿ ಸಚಿವ HM ರೇವಣ್ಣ ಅವರ ಸ್ಪಷ್ಟನೆ. ಮೃತನ ಕುಟುಂಬದವರ ಜೊತೆ ಮಾತನಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ರೇವಣ್ಣ. ನನಗೆ ಗೊತ್ತಿರೋರೇನೆ ಅವ್ರ ಕುಟುಂಬದವರು ಅಂತ. ಸೊ ಅಪಘಾತ ಆಗಿರೋದು, ಅವರು 2 ವೆಹಿಕಲ್ಗಳು 2 ವೀಲರ್ ಏನೋ ಚೇಸ್ ಮಾಡ್ಕೊಂಡು ಬರ್ತಾ ಇದ್ರು, ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋ ರೀತಿಯ ಹೇಳ್ತಿದ್ದಾರೆ. ಆಗ ಬಂದು ಇವರ ಕಾರ್ಗೆ ಡಿಕ್ಕಿ ಹೊಡೆದಿರೋದು ಅಂತ. ಆದರೆ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಏನಾಗಿದೆ ಎಕ್ಸಾಕ್ಟ್ಲಿ ಅನ್ನೋದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH